ಎಕ್ಸಾಮಿನೇಷನಲ್ಲಿ ನೀವು ಏನೇನು ಓದ್ತಾ ಇದ್ದೀರಾ ಅದು ಸ್ಟೋರ್ ಆಗಬೇಕು ನಿಮ್ಮ ಮೈಂಡಲ್ಲಿ. ಒಂದು ಸಲ ಓದಿದ್ರೆ ಸಾಕು, ನೀವು ಎಷ್ಟೇ ದಿನಗಳಾದ್ರೂ ಅದನ್ನು ರೀಕಾಲ್ ಮಾಡಬೇಕು ಅಂದರೆ ಟೆಕ್ನಿಕ್ಸ್ಗಳಿದೆ. ನಿಮಗೊಂದು ಸಿಂಪಲ್ ಟೆಕ್ನಿಕ್ ಕೊಡ್ತೀನಿ ನಾನು. ಯಾವುದೇ ಒಂದು ಬುಕ್ ಓದ್ತಿದ್ದೀರ ಅಂತ ತಿಳ್ಕೊಳ್ಳಿ, ಎನಿ ಸಬ್ಜೆಕ್ಟ್ ಇಟ್ ಮೇ ಬಿ, ಅದರಲ್ಲಿ ಒಂದು ಕೀ ವರ್ಡನ್ನು ಸೆಲೆಕ್ಟ್ ಮಾಡ್ಕೊಂಬಿಡಿ. ಆ ಕೀ ವರ್ಡ್ ನೀವು ನೋಡಿದ ಕೂಡಲೇ ಅಥವಾ ನೆನಪಾಗಿದ ಕೂಡಲೇ ಎಂಟೈರ್ ಆ ಪೇಜ್ ಫುಲ್ ನಿಮ್ಗೆ ನೆನಪಾಗ್ಬಿಡ್ಬೇಕು. ಅದನ್ನು ಕೀವರ್ಡ್ ಇಟ್ಕೊಂಡು ಒಂದು ಸ್ಟೋರಿನ ಡೆವಲಪ್ ಮಾಡಿ. ಒಂದು ಸ್ಟೋರಿ ಹೇಳ್ತೇನೆ ಸಿಂಪಲ್ಲಾಗಿ. ಒಂದು ದೊಡ್ಡ ಸೂರ್ಯ ಇತ್ತು, ಸಣ್ಣ. ಆ ಸಣ್ಣ ನದಿ ಒಳಗಡೆ ಬಿದ್ದೋಗುತ್ತೆ. ನದಿ ಒಳಗಡೆ ಬಿದ್ದಿದ್ದ ಕೂಡಲೇ ಪಕ್ಕದಲ್ಲೇ ಒಂದು ಪರ್ವತ ಇತ್ತು, ಮೌಂಟೇನ್ ಇತ್ತು. ಆ ಮೌಂಟೇನ್ನು ಕೇವಿಂದ ಒಂದು ಟೈಗರ್ ಬರುತ್ತೆ. ಆ ಟೈಗರ್ ಬಂದ್ಬಿಟ್ಟು ಓಡೋಗ್ಬಿಟ್ಟು ಒಂದು ಟೆಂಪಲ್ ಒಳಗಡೆ ಎಂಟ್ರ್ ಆಗ್ಬಿಡ್ತೈತೆ. ಆ ಟೆಂಪಲ್ ಒಳಗಡೆ ಎಂಟ್ರ್ ಆಗಿದ್ದ ಕೂಡಲೇ ಆ ಟೆಂಪಲ್ ಒಳಗಡೆ ಒಬ್ಬ ಕಿಂಗ್ ಕೂತಿರ್ತಾನೆ, ಒಬ್ಬ ರಾಜ ಕೂತಿರ್ತಾನೆ. ಅವನ ಎದುರುಗಡೆ ಒಂದು ಮಿರರ್ ಇರುತ್ತೆ. ಆ ಮಿರರಿಂದ ಒಂದು ಆನೆ ನಡ್ಕೊಂಡು ಬರ್ತಾ ಇರುತ್ತೆ, ಒಂದು ಎಲಿಫೆಂಟ್ ನಡ್ಕೊಂಡು ಬರ್ತಾ ಇರುತ್ತೆ. ಆ ಎಲಿಫೆಂಟ್ ತಲೆ ಮೇಲೆ ಒಂದು ಲ್ಯಾಂಪ್ ಇರುತ್ತೆ. ಆ ಎಲಿಫೆಂಟ್ ತಲೆ ಮೇಲೆ ಒಂದು ಲ್ಯಾಂಪ್ ಇರುತ್ತೆ. ಆ ಲ್ಯಾಂಪ್ ಮೇಲೆ ಒಂದು ಫ್ಲ್ಯಾಗ್ ಇರುತ್ತೆ, ಒಂದು ಬಾವುಟ ಇರುತ್ತೆ. ಈ ಕಥೆಯಲ್ಲಿ ಎಲ್ಲ ಅಬ್ನಾರ್ಮಲ್ ಇತ್ತು, ನಾರ್ಮಲಾಗಿ ಯಾವುದೂ ಇದ್ದಿಲ್ಲ. ಸೂರ್ಯ ಏನಾರು ನೀರು ಒಳಗಡೆ ಬೀಳುತ್ತಾ? ಬೀಳಲ್ಲ. ನೀರು ಆರಿದ ಕೂಡಲೇ ಒಂದು ಟೈಗರು ಮೌಂಟೇನಿಂದ ಬಂದ್ಬಿಟ್ಟು ಟೆಂಪಲ್ ಒಳಗಡೆ ಏನಾರು ಎಂಟ್ರ್ ಆಗುತ್ತಾ? ಎಂಟ್ರ್ ಆಗಲ್ಲ. ಟೆಂಪಲ್ ಒಳಗಡೆ ದೇವ್ರು ಇರ್ತಾನೆ, ಕಿಂಗ್ ಕೂತಿರ್ತಾನೆ, ರಾಜ ಕೂತಿರ್ತಾನೆ? ಇಲ್ಲ, ಅಲ್ಲಿ ಕಿಂಗ್ ಕೂತಿರ್ತಾನೆ ಅಂತ ನಾನು ಹೇಳಿದೆ ನಾನು. ಅದಾದಮೇಲೆ ಮಿರರಿಂದ, ಕನ್ನಡಿಯಿಂದ ಆನೆ ಬರ್ತಾ ಇತ್ತು ಅಂತಾರೆ. ಕನ್ನಡಿಯಿಂದ ಆನೆ ಬರುತ್ತಾ? ಇಲ್ಲ, ಸಾಧ್ಯ ಇಲ್ಲ. ಆನೆ ಬಂದು ಅದ್ರ ತಲೆ ಮೇಲೆ ಒಂದು ಲ್ಯಾಂಪ್ ಇದೆ, ಅದ್ರ ಮೇಲೆ ಒಂದು ಬಾವುಟ ಇದೆ, ಎಲ್ಲ ಅಬ್ನಾರ್ಮಲು. ಇಲ್ಲಿ ಏನು ಮಾಡಿದೆ ಅಂದರೆ, ನಿಮ್ಮ ಮೈಂಡಲ್ಲಿ ಈ ಸ್ಟೋರಿ ಜ್ಞಾಪನಿಸ್ಕೊಳ್ಳಿ. ಸನ್ನು, ನೆಕ್ಸ್ಟು ರಿವರು, ಮೌಂಟೇನು, ಟೈಗರು, ಟೆಂಪಲ್ಲು, ಕಿಂಗು, ಮಿರರು, ಎಲಿಫೆಂಟು, ಲ್ಯಾಂಪು, ಫ್ಲ್ಯಾಗು. 10 ಪದಗಳು ನಿಮಗೆ ಸ್ಟೋರ್ ಆಗೋಯ್ತು. ಇದೇ ಟೈಪು ನೀವು ಎಲ್ಲ ಲೆಸನ್ಗಳು ಯಾವುದೇ ಸಬ್ಜೆಕ್ಟ್ ಆಗಿರಲಿ, ಕೀವರ್ಡಿಂಗ್ ತೊಗೊಂಡು ಒಂದು ಅಬ್ನಾರ್ಮಲ್ ಸ್ಟೋರಿನ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳಿ. ಆಟೋಮೆಟಿಕ್ಕಾಗಿ ಎಕ್ಸಾಮ್ ಟೈಮಲ್ಲಿ ನೀವು ರೀಕಾಲ್ ಮಾಡ್ಕೋಬೋದು. ನಮಸ್ತೆ.